ಮೆಟ್ರಿಕ್ ಟನ್ ಶುಗರು. ಆಮೇಲೆ ಶುಗರ್ ಅಲ್ಲಪ್ಪ, ಕಬ್ಬು. ಶುಗರ್ ಅಲ್ಲ, ಕಬ್ಬು ಬರೀ 53 ಲಕ್ಷದ ಟನ್ಗಳು. ಕಬ್ಬು 670 ಮೆಟ್ರಿಕ್ ಟನ್ ಬರ್ತದೆ ಅಂತ ನಿರೀಕ್ಷೆ ಇದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಸಂಖ್ಯೆ ಸರಿ ಇಲ್ಲ. ಇನ್ನೊಮ್ಮೆ ಬೇಕಾದ್ರೆ ನಿಮ್ಮ ಅಧಿಕಾರಿಗಳು ಕೇಳ್ಕೊಂಡು ಹೇಳಿ. ಒಂದೊಂದು ಸಕ್ಕರೆ ಕಾರ್ಖಾನೆಯಲ್ಲಿ 10-15 ಲಕ್ಷ ಟನ್ ಕ್ರಶ್ ಮಾಡ್ತಾರೆ. ನೀವು ಎಲ್ಲ ಕೂಡಿ 6,23 ಲಕ್ಷ ಮೆಟ್ರಿಕ್ ಟನ್ ಅಂದರೆ ಅದನ್ನು ಸರಿ ಕರೆಕ್ಷನ್ ಮಾಡ್ರಿ. ಪಾಪ ಸಕ್ಕರೆ ಮಂತ್ರಿಗೂ ಏನೂ ಗೊತ್ತಿಲ್ಲ. 6,70,000 ಹೆಕ್ಟೇರ್ ಲೆಕ್ಕಪತ್ರ ಏನೂ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. 6,70,000 ಹೆಕ್ಟೇರ್ ಕಲ್ಟಿವೇಬಲ್ ಏರಿಯಾ ಸರ್. ಕೂತ್ಕೊಳ್ಳಿ, ನಾನು ಹೇಳ್ತೀನಿ. 6,70,00,000 ಟನ್. 6,70,00,000 ಟನ್. 670 ಲಕ್ಷ ಅಂದ್ರೆ ಎಷ್ಟು? ಅಷ್ಟೇ ಸರ್, ಅದೇ ತಾವು ಅದೇ ಹೇಳಿದ್ರಿ. ಅವ್ರು ತಪ್ಪು ಹೇಳ್ತಾರೆ. ಮಾಡೋದು ಅವರು 670 ಲಕ್ಷ ಅಂತಂದ್ರೆ 6,70,00,000. ಸರ್ಕಾರ ಹೇಳೋದು ಕರೆಕ್ಟ್ ಆಗಿದೆ. ಸರ್ಕಾರ ಸರಿಯಾಗಿ ಆ ಖಾತೆ ಮಂತ್ರಿಗೂ ಗೊತ್ತಿಲ್ಲ, ಅರಣ್ಯ ಮಂತ್ರಿಗೂ ಗೊತ್ತಿಲ್ಲ, ಮುಖ್ಯಮಂತ್ರಿಗೂ ಗೊತ್ತಿಲ್ಲ. 6 ಲಕ್ಷನೂ ಗೊತ್ತಾಗಲಾಗೈತಿ, 6 ಕೋಟಿನೂ ಗೊತ್ತಾಗಲಾಗೈತಿ, 600 ಗೊತ್ತಾಗಲಾಗೈತಿ. ಯಾವ ಅಂಕಿ ನಾವು ಕರೆಕ್ಟ್ ಹಿಡೀನು? ಸರಿಯಾಗಿ ಅವ್ರು ಸಕ್ರೆ ಮಂತ್ರಿ ಹೇಳಬೇಕಲ್ಲ, ಮುಖ್ಯಮಂತ್ರಿಗೆ ಬ್ರೀಫಿಂಗ್ ಮಾಡಬೇಕಲ್ಲ. ಅದು ಮಾಡ್ತಾನೆ ಇಲ್ಲ. ಲಕ್ಷನೂ ಗೊತ್ತಿಲ್ಲ, ಕೋಟಿನೂ ಗೊತ್ತಿಲ್ಲ. ಯತ್ನಾಳ್, ನೀವು ಕರೆಕ್ಟ್ ಮಾಡ್ಕೊಳ್ಳಿ. 25-26ರಲ್ಲಿ ಕರ್ನಾಟಕದಲ್ಲಿ 7,40,000 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಕಬ್ಬು ಬೆಳೆದಿದ್ದಾರೆ. 7,40,000 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬು ಬೆಳೆದಿದ್ದಾರೆ. 670 ಲಕ್ಷ ಟನ್ ಕಬ್ಬಿನ ಉತ್ಪಾದನೆ ಆಗಬಹುದು ಅಂತ ಅಂದಾಜು ಮಾಡಿದ್ದಾರೆ. ಅದರಲ್ಲಿ 53.72 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗಬಹುದು ಅಂತ ಇದೆ. ಗೊತ್ತಾಯ್ತೇನ್ರಿ ಯತ್ನಾಳ್ ಅವರೇ? ತಪ್ಪು ಹೋಗಿತ್ತು. ಈಗ ಸ್ವಲ್ಪ ಮಾಡೋದು? ಸಾವಕಾಶವಾಗಿ ಲೆಕ್ಕ. ಅಧ್ಯಕ್ಷರೇ ತಪ್ಪು ಹೇಳಕತ್ತಿದ್ರು, ಮುಖ್ಯಮಂತ್ರಿಗೆ ಸರಿಪಡಿಸ್ಲಿಕ್ಕೆ ಕೇಳಿದೆ. ಸರಿ ಮಾಡಿಸುವ. ಆಯ್ತು ಬಿಡಪ್ಪ. ಮಾನ್ಯ ಅಧ್ಯಕ್ಷರೇ, ಇದಕ್ಕೆ 2009-10ರಿಂದ FRP ನಿಗದಿ ಮಾಡ್ತಾ ಇದ್ದಾರೆ. ಯಾರು ನಿಗದಿ ಮಾಡೋರು? ಕೇಂದ್ರ ಸರ್ಕಾರ. FRP ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ. FRP ಅಂದ್ರೆ ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್. ಇದು ನಿಗದಿ ಮಾಡೋರು ಕೇಂದ್ರ ಸರ್ಕಾರ. 9.5 ಇತ್ತು, ಆಮೇಲೆ 10 ಮಾಡಿದ್ರು, ಆಮೇಲೆ 10.25 ಮಾಡಿದ್ದಾರೆ. ಈಗ ಒಂಬತ್ತುವರೆ ಎಲ್ಲಿವರೆಗಿತ್ತು ಅಂತಂದ್ರೆ 17-18ರವರೆಗೂ 9.5 ಇಳುವರಿ. 9.50 ಇಳುವರಿ ಇತ್ತು. ಆಮೇಲೆ 18-19ರಲ್ಲಿ 10 ಮಾಡಿದ್ರು, ಅದು 4 ವರ್ಷ ಇತ್ತು, 10 ಇಳುವರಿ. ಆಮೇಲೆ 22-23ರಿಂದ 10.25 ಮಾಡಿದ್ರು. ಈ ವರ್ಷ 25-26ರಲ್ಲಿ 1 ಟನ್ ಕಬ್ಬಿಗೆ 3,550 ರೂಪಾಯಿ. 3,550 ರೂಪಾಯಿ ಅಲ್ವಾ? 3,550 ರೂಪಾಯಿ. ಅದರಲ್ಲಿ ಕಟಿಂಗ್ ಚಾರ್ಜು ಟ್ರಾನ್ಸ್ಪೋರ್ಟ್ ಸೇರ್ಕೊಂಡಿದೆ. H&T ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್.
ಎರಡೂ ಸೇರ್ಕೊಂಡಿದೆ. ಅದು ಎಷ್ಟು ರೂಪಾಯಿ ಆಗುತ್ತಪ್ಪ ಅಂತಂದರೆ ಹಾರ್ವೆಸ್ಟಿಂಗ್ ಅಂತಂದರೆ 800ರಿಂದ 900 ರೂಪಾಯಿ ಆಗುತ್ತೆ. ಅದ್ರ ಹೋದರೆ ಕಬ್ಬಿಗೆ ಬೆಲೆ ನಿಗದಿ ಎಷ್ಟು ಮಾಡ್ತಾರೆ ಅಂತಂದರೆ 2,700 ರೂಪಾಯಿ. ಅದಕ್ಕೆ ರೈತರೆಲ್ಲ ಆಕ್ರೋಶ ಆಗುತ್ತೆ. 3,550 ರೂಪಾಯಿನಲ್ಲಿ HNT ಕಳೆದ್ರೆ ಉಳಿಕೆ ಬರ್ತಕ್ಕಂಥದ್ದು 2,700 ರೂಪಾಯಿ, 7,750 ರೂಪಾಯಿ. ಅದಕ್ಕೆ ರೈತರೆಲ್ಲ ಎಲ್ಲ ಕಡೆ ಮಾಡಿದ್ರು. ಆಮೇಲೆ ನಾನು ಬೆಳಗಾವಿ DC ಹೇಳಿದ್ದೆ. ಬೆಳಗಾವಿ DC ಇವರು ಕೂಡ ಮೀಟಿಂಗ್ ಮಾಡಿ ಹೋಗಿದ್ರು. ಪಾಪ ಶಿವಾನಂದ ಅವರು ಕೂಡ ಹೋಗಿದ್ರು. ಅವರು ಕೇಳಲಿಲ್ಲ. HK ಪಾಟೀಲ್ರು ಹೋಗಿದ್ರು, ಇವರು ಹೋಗಿದ್ರು, ನಾನು ಕೂಡ ಮೀಟಿಂಗ್ ಮಾಡಿದೆ. ಆಮೇಲೆ 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ರೂಪಾಯಿ ಅಂತ ಮಾಡಿದ್ರು, ಮೈನಸ್ HNT. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ. ಆಮೇಲೆ 11.25 ಇರ್ತಕ್ಕಂಥವ್ರಿಗೆ ಜಾಸ್ತಿ ಮಾಡಬೇಕು ಅಂತ ಇದು ಮಾಡಿದ್ರು. ಆಮೇಲೆ ನಾನು ಮೀಟಿಂಗ್ ಮಾಡಿ ಕಬ್ಬು ಬೆಳೆಗಾರರ ಜೊತೆ ಮೀಟಿಂಗ್ ಮಾಡಿ, ಶುಗರ್ ಫ್ಯಾಕ್ಟ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ, ಇಡೀ ದಿನ ಮೀಟಿಂಗ್ ಮಾಡಿದೆ. ಇಡೀ ದಿನ ಮೀಟಿಂಗ್ ಮಾಡಿ 50 ರೂಪಾಯಿನ ಶುಗರ್ ಫ್ಯಾಕ್ಟ್ರಿಯವರಿಂದ ಕೊಡಬೇಕು, 50 ರೂಪಾಯಿ ಸರ್ಕಾರದಿಂದ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ 3,300 ರೂಪಾಯಿ 3,300 ರೂಪಾಯಿ ತೀರ್ಮಾನ ಮಾಡಿದ್ಮೇಲೆ ಅವರು ಚಳುವಳಿಯನ್ನು ವಾಪಸ್ ತಗೊಂಡು ಜಿಲ್ಲೆವಾರು ಡಿಫರೆನ್ಸ್ ಅದ. ನಮ್ಮಲ್ಲಿ 2,950 ಚಳುವಳಿಯನ್ನು ವಾಪಸ್ ತಗೊಂಡ್ರು. ಇವರು ಬೆಂಕಿ ಉರಿತದಲ್ಲ, ಅದಕ್ಕೆ ತುಪ್ಪ ಹಾಕ್ದವ್ರು ಯಾರು? ಬಿಜೆಪಿಯವರು. ಯಾರು? ನಿಮ್ಮ ವಿಜಯೇಂದ್ರ ಇಲ್ಲ ಇಲ್ಲಿ, ಅಧ್ಯಕ್ಷರು. ಯಾರು ಅಲ್ಲಿ ಹೋಗಿ ಮಲಗಕ್ಕೆ ಹೋಗಿದ್ದವರು? ಯಾರು? ಏನು ಬೆಂಬಲ ಮಾಡೋದು? ನೀವು ಅದೇ ಅಲ್ಲಿ ಹೋಗಿ ಮಲಗಬೇಕಾಗಿತ್ತು. ಪ್ರಧಾನಮಂತ್ರಿಗಳ ಮನೆ ಹತ್ರ ಹೋಗಿ ಮಲಗಬೇಕಾಗಿತ್ತು. FRP ನಿಗದಿ ಮಾಡಿದ್ರಲ್ಲ, ಅಲ್ಲಿ ಹೋಗಿ ನಿಗದಿ ಮಾಡಬೇಕಾಗಿತ್ತು, ಅಲ್ಲಿ ಮಲಗಬೇಕಾಗಿತ್ತು. ಆಯ್ತಾ ಮಾನ್ಯ ಅಧ್ಯಕ್ಷರೇ? FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು. ಆಮೇಲೆ ಸರ್ ಒಂದೇ ನಿಮಿಷ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ FRP ಅನ್ನು ರಿವೈಸ್ ಮಾಡುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಕೊಟ್ಟಾರೆ. ಜಗದೀಶ್ ಶೆಟ್ಟರ್ ನನಗಿದ್ದ ಮಾಹಿತಿ ನಮ್ಮಲ್ಲಿಲ್ಲ. ಜಗದೀಶ್ ಶೆಟ್ಟರ್ ಅದೇ ಬೆಲೆ ಮೇಲೆ ಅವಲಂಬಿತರಾಗಿರ್ತೀವಿ. ಕೇಂದ್ರ ಸರ್ಕಾರದವರು ನಿಗದಿ FRP ಏನಿದೆ ಅಲ್ಲ, ಕೇಂದ್ರ ಸರ್ಕಾರ ನಿಗದಿ ಮಾಡ್ತದೆ. ಮುಖ್ಯಮಂತ್ರಿ SAP ಕಾನೂನು ನಾವು follow ಮಾಡಲ್ಲ. ಹೆಚ್ಚಿಗೆ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರ ಕೊಟ್ಟದ್ದಂತ ಆದೇಶ ಇದೆ. ಅಧ್ಯಕ್ಷರೇ, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಅವ್ರಿಗೆ ಅನುಕೂಲ ಆಗಂತದ್ದು ಹೇಳ್ತೀನಿ. ಈಗ ಕೇಂದ್ರ ಸರ್ಕಾರ ಏನು FRP ರೇಟ್ ಫಿಕ್ಸ್ ಮಾಡಿದೆಯಲ್ಲ 3,550, ಅದೇ ರೀತಿ ಸಕ್ಕರೆಗೂ ಸಹ ಕನಿಷ್ಠ 4,500 ರೂಪಾಯಿ ಮಾಡುವುದು ಅವ್ರದ್ದು ಜವಾಬ್ದಾರಿ ಇದೆ, ಕೇಂದ್ರದ್ದು. ಅದನ್ನು ಘೋಷಣೆ ಮಾಡಿಲ್ಲ, ಕೇವಲ ರೈತರಿಗೆ ಕೊಡುದಾಯ್ತು. ಸಕ್ಕರೆಗೂ ಒಂದು ಅದೇ ಅಧ್ಯಕ್ಷ ಅವ್ರಿಗೆ ಸಹಾಯ ಕೇಳಕ್ಕೆ ಯೋಗ್ಯ ರೇಟ್ ಕೊಟ್ಟಾಗ ಸಕ್ಕರೆ ಕಾರ್ಖಾನೆಗಳು ಉಳಿಲಿಕ್ಕೆ ಸಾಧ್ಯ ಇದೆ. ಬರೀ ಒಂದ್ ಸೈಡ್ ಮುಂದೆ ಯಾರು ಇಲ್ಲ, ಇವೆಲ್ಲ ಟೊಳ್ಳು ಕೊಡಬಾರ್ದು.